ದರ್ಶನ್ ಒಂದು ಸ್ಟೋರಿ ಇದೆ ಅಂತ ತಗೊಳ್ಳಿ. ಓಕೆ, ಜೈಲಿನಿಂದ ಹೊರಬಂದ ಬಳಿಕ ನಟ ದರ್ಶನ್ ಯಾರ ಸಂಪರ್ಕಕ್ಕೂ ಸಿಗದೆ ಫಾರ್ಮ್ ಹೌಸ್ ನಲ್ಲಿ ರೆಸ್ಟ್ ಮಾಡ್ತಿದ್ದಾರೆ. ಇದೀಗ ಫಾರ್ಮ್ ಹೌಸ್ ನಲ್ಲಿ ಅದ್ದೂರಿಯಾಗಿ ಮಕರ ಸಂಕ್ರಾಂತಿ ಆಚರಣೆ ಬೆನ್ನಲ್ಲೇ ಬೆಂಬಲ ಕೋರಿದ ಅಭಿಮಾನಿಗಳಿಗೆ ಶುಭ ಸಂದೇಶ ನೀಡಿದ್ದಾರೆ. ಈ ಕುರಿತೊಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅದೇ ಗತ್ತು ಅದೇ ಸ್ಟೈಲು, ಮುಖದಲ್ಲಿ ಮಂದಹಾಸ ವಿರುದ್ಧ ಖುಷಿಯಾಗಿ ಮಗನ ಜೊತೆ ಫೋಟೋ, ಪತ್ನಿ ಜೊತೆಗೆ ಅಜಾನುಬಾಹುವಂತೆ ಬೆನ್ನು ಹಾಕಿದ ಚಿತ್ರ. ಇತ್ತ ರಾಸುಗಳ ಜೊತೆಗಿನ ಸಹೋದರ ಫ್ಯಾಮಿಲಿಯ ಕ್ಯೂಟ್ ಪೋಸ್ ನೋಡಿ. ಅದ್ದೂರಿಯಾಗಿ ಮಕರ ಸಂಕ್ರಾಂತಿ ಆಚರಿಸಿದ ಡೆವಿಲ್. ಫಾರ್ಮ್ ಹೌಸ್ನಲ್ಲಿ ಯಜಮಾನ ಅದ್ದೂರಿ ಸುಗ್ಗಿ ಸಂಭ್ರಮ. ಡೆವಿಲ್ ಕೋಟ್ಯಾನುಕೋಟಿ ಅಭಿಮಾನಿಗಳ ಹೃದಯವಾಸಿ ದರ್ಶನ್ ಅದ್ದೂರಿಯಾಗಿ ಸುಗ್ಗಿ ಹಬ್ಬ ಆಚರಿಸಿದ್ದಾರೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಎಳ್ಳು ಬೆಲ್ಲ ತಿಂದು ಫ್ಯಾಮಿಲಿ ಜೊತೆ ಸಖತ್ತಾಗಿ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡಿ ನಾಡಿನ ಜನತೆಗೆ ವಿಶ್ ಮಾಡಿದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಫಾರ್ಮ್ ಹೌಸ್ನಲ್ಲಿ ಚಕ್ರವರ್ತಿ ವಿಶ್ರಾಂತಿ ಪಡೆದಿದ್ದಾರೆ. ಕೊರಳಿಗೆ ಹಳದಿ ದಾರ ಕಟ್ಕೊಂಡು ಕುದುರೆ ಜೊತೆ ಪೋಸ್ ಕೊಟ್ಟ ಫೋಟೋ ಹಾಕಿ ಶುಭಾಶಯ ಕೋರಿದ್ದಾರೆ. ಒಟ್ಟಾರೆ ಜೈಲಿನಲ್ಲಿದ್ದಾಗ ಸೊರಗಿ ಹೋಗಿದ್ದ ದರ್ಶನ್ ಇದೀಗ ಫಾರ್ಮ್ ಹೌಸ್ನಲ್ಲಿ ಫುಲ್ ಎಂಜಾಯ್ ಮಾಡಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಒಂದು ಸ್ಟೋರಿ ಇದೆ ಅಂತ ತಗೊಳ್ಳಿ. ಓಕೆ, ಜೈಲಿನಿಂದ ಹೊರಬಂದ ಬಳಿಕ ನಟ ದರ್ಶನ್ ಯಾರ ಸಂಪರ್ಕಕ್ಕೂ ಸಿಗದೆ ಫಾರ್ಮ್ ಹೌಸ್ ನಲ್ಲಿ ರೆಸ್ಟ್ ಮಾಡ್ತಿದ್ದಾರೆ. ಇದೀಗ ಫಾರ್ಮ್ ಹೌಸ್ ನಲ್ಲಿ ಅದ್ದೂರಿಯಾಗಿ ಮಕರ ಸಂಕ್ರಾಂತಿ ಆಚರಣೆ ಬೆನ್ನಲ್ಲೇ ಬೆಂಬಲ ಕೋರಿದ ಅಭಿಮಾನಿಗಳಿಗೆ ಶುಭ ಸಂದೇಶ ನೀಡಿದ್ದಾರೆ. ಈ ಕುರಿತೊಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅದೇ ಗತ್ತು ಅದೇ ಸ್ಟೈಲು, ಮುಖದಲ್ಲಿ ಮಂದಹಾಸ ವಿರುದ್ಧ ಖುಷಿಯಾಗಿ ಮಗನ ಜೊತೆ ಫೋಟೋ, ಪತ್ನಿ ಜೊತೆಗೆ ಅಜಾನುಬಾಹುವಂತೆ ಬೆನ್ನು ಹಾಕಿದ ಚಿತ್ರ. ಇತ್ತ ರಾಸುಗಳ ಜೊತೆಗಿನ ಸಹೋದರ ಫ್ಯಾಮಿಲಿಯ ಕ್ಯೂಟ್ ಪೋಸ್ ನೋಡಿ. ಅದ್ದೂರಿಯಾಗಿ ಮಕರ ಸಂಕ್ರಾಂತಿ ಆಚರಿಸಿದ ಡೆವಿಲ್. ಫಾರ್ಮ್ ಹೌಸ್ನಲ್ಲಿ ಯಜಮಾನ ಅದ್ದೂರಿ ಸುಗ್ಗಿ ಸಂಭ್ರಮ. ಡೆವಿಲ್ ಕೋಟ್ಯಾನುಕೋಟಿ ಅಭಿಮಾನಿಗಳ ಹೃದಯವಾಸಿ ದರ್ಶನ್ ಅದ್ದೂರಿಯಾಗಿ ಸುಗ್ಗಿ ಹಬ್ಬ ಆಚರಿಸಿದ್ದಾರೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಎಳ್ಳು ಬೆಲ್ಲ ತಿಂದು ಫ್ಯಾಮಿಲಿ ಜೊತೆ ಸಖತ್ತಾಗಿ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡಿ ನಾಡಿನ ಜನತೆಗೆ ವಿಶ್ ಮಾಡಿದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಫಾರ್ಮ್ ಹೌಸ್ನಲ್ಲಿ ಚಕ್ರವರ್ತಿ ವಿಶ್ರಾಂತಿ ಪಡೆದಿದ್ದಾರೆ. ಕೊರಳಿಗೆ ಹಳದಿ ದಾರ ಕಟ್ಕೊಂಡು ಕುದುರೆ ಜೊತೆ ಪೋಸ್ ಕೊಟ್ಟ ಫೋಟೋ ಹಾಕಿ ಶುಭಾಶಯ ಕೋರಿದ್ದಾರೆ. ಒಟ್ಟಾರೆ ಜೈಲಿನಲ್ಲಿದ್ದಾಗ ಸೊರಗಿ ಹೋಗಿದ್ದ ದರ್ಶನ್ ಇದೀಗ ಫಾರ್ಮ್ ಹೌಸ್ನಲ್ಲಿ ಫುಲ್ ಎಂಜಾಯ್ ಮಾಡಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಒಂದು ಸ್ಟೋರಿ ಇದೆ ಅಂತ ತಗೊಳ್ಳಿ. ಓಕೆ, ಜೈಲಿನಿಂದ ಹೊರಬಂದ ಬಳಿಕ ನಟ ದರ್ಶನ್ ಯಾರ ಸಂಪರ್ಕಕ್ಕೂ ಸಿಗದೆ ಫಾರ್ಮ್ ಹೌಸ್ ನಲ್ಲಿ ರೆಸ್ಟ್ ಮಾಡ್ತಿದ್ದಾರೆ. ಇದೀಗ ಫಾರ್ಮ್ ಹೌಸ್ ನಲ್ಲಿ ಅದ್ದೂರಿಯಾಗಿ ಮಕರ ಸಂಕ್ರಾಂತಿ ಆಚರಣೆ ಬೆನ್ನಲ್ಲೇ ಬೆಂಬಲ ಕೋರಿದ ಅಭಿಮಾನಿಗಳಿಗೆ ಶುಭ ಸಂದೇಶ ನೀಡಿದ್ದಾರೆ. ಈ ಕುರಿತೊಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅದೇ ಗತ್ತು ಅದೇ ಸ್ಟೈಲು, ಮುಖದಲ್ಲಿ ಮಂದಹಾಸ ವಿರುದ್ಧ ಖುಷಿಯಾಗಿ ಮಗನ ಜೊತೆ ಫೋಟೋ, ಪತ್ನಿ ಜೊತೆಗೆ ಅಜಾನುಬಾಹುವಂತೆ ಬೆನ್ನು ಹಾಕಿದ ಚಿತ್ರ. ಇತ್ತ ರಾಸುಗಳ ಜೊತೆಗಿನ ಸಹೋದರ ಫ್ಯಾಮಿಲಿಯ ಕ್ಯೂಟ್ ಪೋಸ್ ನೋಡಿ. ಅದ್ದೂರಿಯಾಗಿ ಮಕರ ಸಂಕ್ರಾಂತಿ ಆಚರಿಸಿದ ಡೆವಿಲ್. ಫಾರ್ಮ್ ಹೌಸ್ನಲ್ಲಿ ಯಜಮಾನ ಅದ್ದೂರಿ ಸುಗ್ಗಿ ಸಂಭ್ರಮ. ಡೆವಿಲ್ ಕೋಟ್ಯಾನುಕೋಟಿ ಅಭಿಮಾನಿಗಳ ಹೃದಯವಾಸಿ ದರ್ಶನ್ ಅದ್ದೂರಿಯಾಗಿ ಸುಗ್ಗಿ ಹಬ್ಬ ಆಚರಿಸಿದ್ದಾರೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಎಳ್ಳು ಬೆಲ್ಲ ತಿಂದು ಫ್ಯಾಮಿಲಿ ಜೊತೆ ಸಖತ್ತಾಗಿ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡಿ ನಾಡಿನ ಜನತೆಗೆ ವಿಶ್ ಮಾಡಿದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಫಾರ್ಮ್ ಹೌಸ್ನಲ್ಲಿ ಚಕ್ರವರ್ತಿ ವಿಶ್ರಾಂತಿ ಪಡೆದಿದ್ದಾರೆ. ಕೊರಳಿಗೆ ಹಳದಿ ದಾರ ಕಟ್ಕೊಂಡು ಕುದುರೆ ಜೊತೆ ಪೋಸ್ ಕೊಟ್ಟ ಫೋಟೋ ಹಾಕಿ ಶುಭಾಶಯ ಕೋರಿದ್ದಾರೆ.
ಒಟ್ಟಾರೆ ಜೈಲಿನಲ್ಲಿದ್ದಾಗ ಸೊರಗಿ ಹೋಗಿದ್ದ ದರ್ಶನ್ ಇದೀಗ ಫಾರ್ಮ್ ಹೌಸ್ನಲ್ಲಿ ಫುಲ್ ಎಂಜಾಯ್ ಮಾಡಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದರ್ಶನ್ದೊಂದು ಸ್ಟೋರಿ ಇದೆ ಅಂತ ತಗೊಳ್ಳಿ. ಓಕೆ, ಜೈಲಿನಿಂದ ಹೊರಬಂದ ಬಳಿಕ ನಟ ದರ್ಶನ್ ಯಾರ ಸಂಪರ್ಕಕ್ಕೂ ಸಿಗದೆ ಫಾರ್ಮ್ ಹೌಸ್ ನಲ್ಲಿ ರೆಸ್ಟ್ ಮಾಡ್ತಿದ್ದಾರೆ. ಇದೀಗ ಫಾರ್ಮ್ ಹೌಸ್ ನಲ್ಲಿ ಅದ್ದೂರಿಯಾಗಿ ಮಕರ ಸಂಕ್ರಾಂತಿ ಆಚರಣೆ ಬೆನ್ನಲ್ಲೇ ಬೆಂಬಲ ಕೋರಿದ ಅಭಿಮಾನಿಗಳಿಗೆ ಶುಭ ಸಂದೇಶ ನೀಡಿದ್ದಾರೆ. ಈ ಕುರಿತೊಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅದೇ ಗತ್ತು, ಅದೇ ಸ್ಟೈಲು, ಮುಖದಲ್ಲಿ ಮಂದಹಾಸ ವಿರುದ್ಧ ಖುಷಿಯಾಗಿ ಮಗನ ಜೊತೆ ಫೋಟೋ, ಪತ್ನಿ ಜೊತೆಗೆ ಅಜಾನುಬಾಹುವಂತೆ ಬೆನ್ನು ಹಾಕಿದ ಚಿತ್ರ. ಇತ್ತ ರಾಸುಗಳ ಜೊತೆಗಿನ ಸಹೋದರ ಫ್ಯಾಮಿಲಿಯ ಕ್ಯೂಟ್ ಪೋಸ್ ನೋಡಿ. ಅದ್ದೂರಿಯಾಗಿ ಮಕರ ಸಂಕ್ರಾಂತಿ ಆಚರಿಸಿದ ಡೆವಿಲ್. ಫಾರ್ಮ್ ಹೌಸ್ನಲ್ಲಿ ಯಜಮಾನ ಅದ್ದೂರಿ ಸುಗ್ಗಿ ಸಂಭ್ರಮ. ಡೆವಿಲ್ ಕೋಟ್ಯಾನುಕೋಟಿ ಅಭಿಮಾನಿಗಳ ಹೃದಯವಾಸಿ ದರ್ಶನ್ ಅದ್ದೂರಿಯಾಗಿ ಸುಗ್ಗಿ ಹಬ್ಬ ಆಚರಿಸಿದ್ದಾರೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಎಳ್ಳು ಬೆಲ್ಲ ತಿಂದು ಫ್ಯಾಮಿಲಿ ಜೊತೆ ಸಖತ್ತಾಗಿ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡಿ ನಾಡಿನ ಜನತೆಗೆ ವಿಶ್ ಮಾಡಿದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಫಾರ್ಮ್ ಹೌಸ್ನಲ್ಲಿ ಚಕ್ರವರ್ತಿ ವಿಶ್ರಾಂತಿ ಪಡೆದಿದ್ದಾರೆ. ಕೊರಳಿಗೆ ಹಳದಿ ದಾರ ಕಟ್ಕೊಂಡು ಕುದುರೆ ಜೊತೆ ಪೋಸ್ ಕೊಟ್ಟ ಫೋಟೋ ಹಾಕಿ ಶುಭಾಶಯ ಕೋರಿದ್ದಾರೆ. ಒಟ್ಟಾರೆ ಜೈಲಿನಲ್ಲಿದ್ದಾಗ ಸೊರಗಿ ಹೋಗಿದ್ದ ದರ್ಶನ್ ಇದೀಗ ಫಾರ್ಮ್ ಹೌಸ್ನಲ್ಲಿ ಫುಲ್ ಎಂಜಾಯ್ ಮಾಡಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ನಿಲ್ಲ ಮೇಲೆ ನೀವು ಭಾರಿ ಐಟ್ ಆದಲ್ಲ ಮಾರೇ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.